ಶ್ವೇತಾಶ್ವತಃ ಪರಿಷತ್ ಏನ್ ಶುರುವಾಗಿತ್ತು? ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತುಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಮಂತ್ರ ಮೊದಲನೇ ಎರಡು ಶ್ಲೋಕ ಆಗಿದೆ ಈಗಾಗಲೇ. ಸಾ ತೇ ಧ್ಯಾನಯೋಗಾನುಗತ ಅಪಶ್ಯನ್ ದೇವಾತ್ಮಶಕ್ತಿಂ ಸ್ವಗುಣೈರ್ ನಿಗೂಢಂ. ಅವರು ಧ್ಯಾನ ಮಾಡ್ತಾ ಮಾಡ್ತಾ ಹೋದಂತೆ ಆಗತ್ತೆ. ನಾವು ನೋಡಿ ಸಿಂಪಲ್ ಆಗಿ ಯಾವುದೋ ಒಂದು ಪದಾರ್ಥ ಸಿಗುತ್ತೆ, ಇದು ಯಾರು ಕೊಟ್ಟರು ಅಂತ ಯೋಚನೆ ಶುರುವಾಗ್ತದೆ. ಮತ್ತೆ ಯಾರು ಕೊಟ್ಟರು ಒಂದು ಯೋಚನೆ ಮಾಡ್ತಾರೆ. ಅವತ್ತು ಅವರು ಕೊಟ್ಟರು ಜ್ಞಾಪಕ. ಧ್ಯಾನ ಧ್ಯಾನ ಏನ್ ಮಾಡುತ್ತೆ ಈಗ? ಅದು ಮರಳೆ ಸ್ಮರಣ ಕೊಡ್ತಾರೆ, ಬರ್ತಿದ್ದಿಲ್ಲ ತಂದು ಕೊಡ್ತಾರೆ. ನಾವು ದೇವರು ಪೂರ್ತಿ ಬರ್ತೀವಿ ಎಷ್ಟು ಮಾಡಿದ್ರೆ ಸರ್ ಒಂದು ನಿಮಿಷದಲ್ಲಿ ಗೊತ್ತಾಗ್ಬಿಡುತ್ತೆ. ದೇವ್ರ ಧ್ಯಾನ ಭಾರಿ ಬರ್ತಿರೋದನ್ನ ಏನ್ ಮಾಡ್ಬೇಕು ನಾವೀಗ? ಮತ್ತೆ ಮತ್ತೆ ಲಿಂಕ್ ಕೊಟ್ಟು ಚಿಂತನೆ ಮಾಡ್ತಾ ಹೋಗುದು. ಇದು ದೇವರಿಂದ ಬಂತು ಅದು ಗಟ್ಟಿ ಆಗ್ಬಿಡುತ್ತೆ. ಇದ್ದಕ್ಕಿದ್ದ ಎಂಬ ಬಂದ್ಬಿಡ, ಇದು ಪಾಸ್ಬುಕ್ ಅಲ್ಲಿ ಯಾವುದೋ ಎಂಟ್ರಿ ಆಗ್ಬಿಡುತ್ತೆ. ಇದು ಎಲ್ಲಿಂದ ಬಂತಿದ್ದು ಅಂತ ಪ್ರಶ್ನೆ. ತಾನು ಹಾಕಿಲ್ಲ, ಚೆಕ್ಗಳು ಪ್ರೆಸೆಂಟ್ ಮಾಡಿ ಎಲ್ಲಿಂದ ಬಂತು? ಯಾವುದೋ ಹರಿಹರಿಸೋದು ಕ್ರೆಡಿಟ್ ಆಗಿದೆ, ನನಗೆ ಗೊತ್ತಿಲ್ಲ. ಅಂದ್ರೆ ಯೋಚನೆ ಮಾಡೋದು, ಯೋಚನೆಗೆ ಧ್ಯಾನ ಅಂತ. ಯೋಚನೆಯನ್ನು ಏಕಾಗ್ರವಾಗಿ ಯೋಚನೆ ಮಾಡಿದ್ರೆ ಧ್ಯಾನ ಅಂತ. ಏಕಾಗ್ರ ಚಿತ್ತ ಆ ಕಡೆಗೆ ಗಮನ ಕೊಡಿ. ಏನೋ ಮಾತ್ರ ಸ್ವಲ್ಪ ಜ್ಞಾಪಕತೀನಿ ಅಂತ ಹೇಳ್ತಾರೆ. ಇವ್ರು ಯಾರು ಮನಸ್ಬಿಟ್ಟಿದ್ದಾರೆ, ಯೋಚನೆ ಆಗ ನೀವು ಅಲ್ವಾ ಅಂತ ಕೇಳ್ತಾರೆ. ಧ್ಯಾನ ಗೊತ್ತಾಗ್ಲಿಲ್ಲ ಈಗ. ಆ ರೀತಿ ದೇವ್ರ ಧ್ಯಾನ ಮಾಡ್ತವ್ರು ಏನಾಗುತ್ತಾಗ ಸ್ಪಷ್ಟ ಚಿತ್ರ ಬರುತ್ತೆ ದೇವ್ರಿಗೆ, ಇದ್ರೊಳಗೆ ಬರೋದಿಲ್ಲ. ಅದನ್ನೇ ಹೇಳ್ತಾರೆ. ತೇ ಧ್ಯಾನಾನುಗತಾಗ ಪಶ್ಯನ್. ಆ ಪದಕ್ಕೆ ಅರ್ಥ ಧ್ಯಾನ ಅನುಗತ, ಧ್ಯಾನದಲ್ಲಿ ತೊಡಗಿದಾಗ ಅವರಿಗೆ ದರ್ಶನ ಆಯ್ತು, ಅವಾಗ ಅರ್ಥ ಆಯ್ತು ಅಂತ ಹೇಳ್ತಾರೆ. ಅಪಶ್ಯನ್ ದೇವಾತ್ಮ ಶಕ್ತಿಂ ಸುಗುಣೈರ್ ನಿಗೂಢಂ. ಎಷ್ಟೋ ಸರ್ತಿ ಅದು ಪರಿಚಯ ಆಯ್ತು, ಹಲವರು ತುಂಬಾ ವರ್ಷದಿಂದ ನೋಡಿರ್ತಾರೆ. ಗೊತ್ತಾಯ್ತಾ ಅಂತ ಹೇಳ್ತಾರೆ. ಗೊತ್ತಾಗೋದಿಲ್ಲ. ಸುಮ್ಮನೆ ಗೊತ್ತಾಯ್ತು ಹೋಗ್ಬಿಡ್ತೀವಿ, ಪಾಪ ಬೇಜಾರಾಗಬಾರ್ದು. ಆಮೇಲೆ ಹೌದು ಅವ್ರಿಗೆಲ್ಲ ಜ್ಞಾಪಕ ಆಗುತ್ತೆ, ಆಟಕ್ಕೆ ಹೋಗ್ಬಿಟ್ಟಿರ್ತಾರೆ. ಅದು ಕೆಲವು ಸಲ ದಾಕ್ಷಿಣ್ಯಕ್ಕೆ ಬೀಳ್ಬೇಕಾಗತ್ತೆ. ಆದ್ರೆ ಅದಲ್ಲ, ಸರಿಯಾಗಿ ಮಾಡಿದಾಗ ಗೊತ್ತಾಗುತ್ತೆ. ಅಪಶ್ಯನ್ ನೋಡಿದರು, ದೇವಾತ್ಮ ಶಕ್ತಿ ದೇವನನ್ನ ಆತನ ಶಕ್ತಿಯನ್ನ ನೋಡಿದರು. ಸುಗುಣೈರ್ ನಿಗೂಢ. ನಿಗೂಢ ಪರಮಾತ್ಮನ ಶಕ್ತಿ ಅಂತಂದು ಅಂದ್ರೆ ನಿಗೂಢ, ಎಕ್ಸಿಬಿಟ್ ಮಾಡೋದಿಲ್ಲ, ಕೆಲಸ ಮಾಡ್ತಾನೆ ಕಾಣಿಸ್ಕೊಳ್ಳೋದಿಲ್ಲ. ನಿಗೂಢ ನಿತರಾಂ ಗೂಢ ನಿಗೂಢ, ಭಾರಿ ರಹಸ್ಯ. ಯಹ ಕಾರಣಾನಿ ನಿಖಿಲಾನಿ ತಾನಿ ಕಾಲಾತ್ಮ ಮುಂದೆ ಕಾಲಾತ್ಮಯುಕ್ತಾನಿ ಅಧಿತಿಷ್ಠತಿ ಏಕಃ. ಯಹ ಕಾರಣಾನಿ ನಿಖಿಲಾನಿ ತಾನಿ, ಎಲ್ಲಾ ಕಾರಣಗಳನ್ನು ಮೆಟ್ಟಿ ನಿಲ್ತಾನೆ. ಈ ಪದ ಎಲ್ಲಿ ಬಂದಿದೆ ನೆನಪಿದೆಯಾ? ಎಲ್ಲಾ ಕಾರಣಗಳನ್ನು ದೇವರು ಮೆಟ್ಟಿ ನಿಲ್ತಾನೆ. ಎಲ್ಲಿ ಬಂದಿದೆ? ಸಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ಬ್ರಹ್ಮಪಾನ ಸ್ತೋತ್ರ. ನಾರಾಯಣಾಮನ ಕಾರಣ ಒಂದೇ, ಕಾರಣ ಪೂರ್ಣವರೇಣ್ಯ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಲ್ಲಾ ಕಾರಣಗಳು ಮೂಲ ಕಾರಣ. ಬಂತು ಎಲ್ಲರ ಹೇಳೋದಿಲ್ಲ, ದುಡ್ಡು ಬಂತು, ನಮ್ಮಪ್ಪ ಕಳಿಸಿಡ್ಬೇಕು. ಅವಪ್ಪ ಕಳಿಸಿದ್ ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿಂದ ಇಲ್ಲಿ ಬಂದು, ಅಲ್ಲಿಂದ ಬಂದು ಇಲ್ಲಿ ಡೆಲಿವರ್ ಆಗಿ ಕೊಡ್ತಾರೆ. ಅದೆಲ್ಲ ಸ್ಟೆಪ್ಸ್ ಹೇಳೋದಿಲ್ಲ. ನಾವು ಏನ್ ಹೇಳ್ತೇವೆ? ನಮ್ಮಪ್ಪ ಕಳಿಸಿ, ಅಷ್ಟೇ ಮುಗೀತು. ಒಂದೇ ಆನ್ಸರ್. ಅದು ಯಾರು ಎಲ್ಲ ಬಂದು ಸುಳ್ಳಲ್ಲ, ಬಟ್ ಇದೆಲ್ಲ ಮಾಡಿದವ್ರು ಯಾರು? ಇವರು ಡೆಲಿವರ್ ಮಾಡಿದ್ರು ಅಷ್ಟೇ. ಸೊ ಎನಿಥಿಂಗ್ ದಟ್ ಕಮ್ಸ್ ಟು ಅಸ್ ಏನ್ ಮಾಡ್ಬೇಕು ನಾವು? ಅದನ್ನ ದೇವ್ರು ಕಳಿಸಿರೋದು. ಯಾರೋ ಬರ್ತಾರೆ, ಒಂದು ಪದಾರ್ಥ ಕೊಟ್ಟವ್ರು ಕಳಿಸಿದ್ರು ಕೊಟ್ಟು ಬಿಡ್ತಾರೆ. ಕೊಟ್ಟವ್ರು ನಾವು ಹೇಳಿದ್ರೆ ಕೇಳಿದ್ರೆ ಇವ್ರೇ ಹೇಳೋದೇ ಇಲ್ಲ, ಅವ್ರು ಕಳಿಸಿದ್ರು ಬಂತು ಅಂತ ಹೇಳ್ತಾರೆ. ಇವರು ಸೆಕೆಂಡರಿ. ಗೊತ್ತಾಯ್ತಾ? ಸರಿಯಾಗಿ ಕೊಟ್ಟಿದ್ದು ಖುಷಿ ಅಷ್ಟೇ ಹೊರತು ಕೊಟ್ಟಿದ್ದು ಇವ್ರದಲ್ಲ. ಡೆಲಿವರಿ ಎಷ್ಟೋ ಯಾವುದೋ ಪದಾರ್ಥಗಳನ್ನ ಊರಿಗೆ ಹೋಗ್ತಾರೆ ಕೊಟ್ಬಿಡಿ ಅಂತ ಕೊಟ್ಬಿಡ್ತಾರೆ. ಬೇಗ ಕೊಟ್ಬಿಟ್ಟಿರುತ್ತೆ ಮತ್ತು ಸರಿಯಾಗಿ ಗೊತ್ತಾಗುತ್ತೆ. ಬೆಳಿಗ್ಗೆ ಹೇಳ್ಬಿಟ್ಬೇಕು, ಕೊಟ್ಟು ಬೆಳಿಗ್ಗೆ ಬಸ್ ಹೋಗ್ಬಿಟ್ಟಿರ್ತಾರೆ. ಪೋಸ್ಟಲ್ಲಿ ಹೇಳ್ಬಿಟ್ಟು ಸಾಗ. ಇಷ್ಟು ಮಾಡಿದ್ರು ಕೂಡ ಕೊಟ್ಟವ್ನು ಇವನೇ ಹೊರತು ಅವರಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ನೂರಾರು ಅವ್ರು ಕಾದಿರಬಹುದು. ಇಷ್ಟಾದ್ರೂ ಬೇಸಿಕ್ ವ್ಯಕ್ತಿ ಯಾರು? ಪರಮಾತ್ಮ. ಅದು ನಮ್ಗೆ ಅರ್ಥ ಆಗಿಬಿಟ್ರೆ ಏನೇ ಕೊಟ್ಟರು ದೇವರಿಂದ ಬಂತು, ಯಾರಿಗೆ ಕೊಟ್ಟರು ದೇವರಿಗೆ ಮುಟ್ಟಿದ್ರು. ನೀವು ಕೊಡೋದು ಕ್ಯಾಶಿಯರ್ ಕೈಲಿ, ಬ್ಯಾಂಕಿಗೆ ಕೊಟ್ಟೆ ಅಂತ ಹೇಳ್ತಿದ್ರು. ಕ್ಯಾಶಿಯರ್ ಕೊಟ್ಟಿದ್ರು, ಬ್ಯಾಂಕಿಗೆ ತಾನೇ ಕೊಟ್ಟಿದ್ದ. ಇನ್ನು ಕೆಲವು ಸರ್ಕಾರಕ್ಕೆ ಕೊಟ್ಟೆ ಅಂತ ಬಿಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಸರ್ಕಾರಕ್ಕೆ ಕೊಟ್ಟೆ ಅಂತ. ಕೊಟ್ಟಿದ್ದು ಯಾರಿಗೋ, ಮುಟ್ಟಿದ್ದು ಸರ್ಕಾರ. ಇದೆಲ್ಲ ಅನುಸಂಧಾನ ಮಾಡಿದ್ರೆ ನಮ್ಮ ಇಲ್ಲ ಪ್ರಾಕ್ಟಿಕಲಿ ಸರಿ ಮಾಡ್ತಿದ್ದೆ ನಾವು. ದೇವ್ರ ವಿಷಯ ಬಂದ ಮಾತ್ರ ಮಾಡ್ತು ಬಿಡೋರು. ಅವ್ನು ಕೊಟ್ಟ ಇವ್ನು ಕೊಟ್ಟ ದೇವ್ರನ್ನ ಮಾಡ್ತು ಬಿಡ್ತಾರೆ. ಅವ್ನು ಕೊಟ್ಟ ಇವ್ನು ಕೊಟ್ಟ ದೇವ್ರು ನಗುತ್ತಾನೆ. ನಾ ಕೊಡ್ದೆ ಅವ್ರು ಏನ್ ಕೊಡ್ತಿದ್ರು? ವಿಸ್ಮರಣೆ. ಅದು ಒಂದು ದೃಷ್ಟಿ ಅನ್ಯಾಯ ಮಾಡ್ತಾ ಇದೆ. ಎಲ್ಲವನ್ನ ಪೋಸ್ಟ್ ದುಡ್ಡು ಕೊಟ್ಟ ಅಂತ ಕೇಳಿದ್ರೆ ಪೋಸ್ಟ್ ಅರೆಸ್ಟ್ ಮಾಡ್ತಾರೆ. ತುಂಬಾ ಹೇಳ್ತಾ ಹೋಗ್ಬಿಟ್ರೆ ಇಲ್ಲಿಂದ ಕೊಟ್ಟು ತೋರಿಸು ಅಂತ ಹೇಳ್ತಾರೆ. ಹೇಳ್ಕೊಂಡಾಗಿಲ್ಲ ಅವರು. ನಾನು ಎಷ್ಟೆಷ್ಟು ದುಡ್ಡು ಕೊಡ್ತೀನಿ ಗೊತ್ತಾ, ಎಷ್ಟು ದಿವಸ ದಾನ ಮಾಡ್ತೀನಿ ಗೊತ್ತಾ ನಾನು? ಒಬ್ಬ ಎಷ್ಟು ಪುಣ್ಯ ಬರುತ್ತೆ, ಏನು ಪುಣ್ಯ? ದುಡ್ಡು ಕೊಟ್ಟಿದ್ದು ಎಷ್ಟ ಸರಿಯಾಗಿ ಕೊಟ್ಟಿಕ್ಕೆ ಆ ಪುಣ್ಯ ಇರುತ್ತೆ. ಆ ಬೇರೆ
ತಾನು ಕೊಟ್ಟಿದ್ದು ಅಂತ ಅನ್ಕೊಂಡ್ರೆ ಪುಣ್ಯ ಬರೋದೇ ಇಲ್ಲ. ಇವೆಲ್ಲ ನಿತ್ಯದ ಅನುಸಂಧಾನಕ್ಕೆ ಬೇಗ ಉಪಯೋಗಕ್ಕೆ ಬರ್ಬೇಕಾದ್ರೆ ಚಿಂತನೆ ಮಾಡ್ತಾ ಹೋಗುದು. ಆಗ ಸಕ್ಷ ಬರುತ್ತೆ, ಟೈಮ್ ತಗೊಳ್ಳೋದಿಲ್ಲ. ಯಹ ಕಾರಣಾನಿ ಆ ನಿಖಿಲಾನಿ ತಾನಿ, ನಿಖಿಲಾನಿ ಅಂದ್ರೆ ಆಲ್ ಸೆಕೆಂಡರಿ ಕಾಸಸ್ ಅಂತ. ಮೇನ್ ಕಾಜ್ ಯಾವಲ್ಲ ಒಂದೇ, ಅರ್ಥ ಆಯ್ತಾ? ಮೇನ್ ಕಾಜ್ ಒಂದೇ, ಜನ್ಮಾದ್ಯಶ ಯತಃ. ಅವಾಂತರಗಳು ಬೇಕಾಗ್ತಿರೋದು. ಇವು ಭಾಗವತನೇ ಬರೆದಿದ್ದು ಬೇರೆ ವ್ಯವಸ್ಥೆಗಳು, ನಾರಾಯಣ ಅಲ್ಲಿ ಬಂದಿದ್ದಾನೆ. ಉಪದೇಶ ಕ್ರಮ ಬೇರೆ ಬೇರೆ ಇದೆ, ಆದ್ರೆ ಉಪದೇಶ ಬರೆದಿದ್ದು ಹೇಳಿದ್ದು ಎರಡು ತಾನೇ. ನಿಖಿಲಾನಿ ತಾನಿ. ಹಾ ಹೌದು. ಹಾ ಅಲ್ಲೇ ಕಾರಣಕರ್ತೃತ್ವ ಅಂದ್ರೆ ಉಪಾದಾನ ಕಾರಣ ಅಂತ. ಉಪಾದಾನ ಕಾರಣಕರ್ತೃತ್ವ, ಇದು ನಿಮಿತ್ತ ಕಾರಣ. ಎಲ್ಲಿಂದ ಮಾಡಿದ್ರಿ? ಮಣ್ಣಿಂದ. ಕಾರಣ ಆಗ್ಲಿಲ್ಲ ಅದೀಗ. ಬಟ್ ಅದೇನೋ ಉಪಾದಾನ ಕಾರಣ, ನಿಮಿತ್ತ ಕಾರಣ ಅಲ್ಲ. ಆ ರೀತಿ ಹೇಳ್ತಾರೆ, ಅದು ನಿಜಾನೇ. ಮಳೆ ಬಂತು, ಇದಾಯ್ತು. ಮಳೆ ಕೂಡ ಏನು ಉಪಾದಾನ ಕಾರಣನೇ. ಅದು ಬಿದ್ದಿರ್ತಾರೆ, ಅದು ಇದಾಗ್ಬಿಡುತ್ತೆ, ಟ್ರಾನ್ಸ್ಫಾರ್ಮ್ ಆಗತ್ತೆ. ಆ ಕಾರಣ ಬೇರೆ. ನೀರು ಬಿಟ್ರು ಅದು ಬೇರೆ, ಅದು ನಿಮಿತ್ತ ಕಾರಣ. ಎಲ್ಲೆಲ್ಲಿ ಪ್ರಕೃತಿ ಕಾರಣ ಅಂತ ಹೇಳ್ತಾರೋ ಅದಕ್ಕೆ ಉಪಾದಾನ ಕಾರಣ ಅಂತ ಹೇಳಿ. ಗೊತ್ತಾಯ್ತಾ? ಎಲ್ಲೆಲ್ಲಿ ಅವರು ಕಾರಣ ಅವರು ಹೇಳಿದ್ರು, ಚಿನ್ನ ಕೊಡ್ಲೇ ಇಲ್ಲ, ಮಾಡ್ಲಿಲ್ಲ. ಚಿನ್ನ ಕಾರಣ ಕೊಡೋದೀಗ ಉಪಾದಾನ ಕಾರಣ. ಅವ್ರು ಬರಲೇ ಇಲ್ಲ, ನಿಮಿತ್ತ ಕಾರಣ. ಅವ್ರು ಬರಲಿಲ್ಲ, ನಿಮಿತ್ತ ಕಾರಣ. ಅವ್ರು ಚಿನ್ನದ್ ಬೇಕು ಅಂತ ಕೇಳಿದ್ರು, ಕೊಡ್ತೀನಿ ಅಂದ್ರು, ಬರಲೇ ಇಲ್ಲ, ಅದು ಉಪಾದಾನ ಕಾರಣ. ಅರ್ಥ ಆಯ್ತು? ಯಾವ್ದು ಟ್ರಾನ್ಸ್ಫಾರಮ್ ಆಗತ್ತೋ ಪ್ರಕೃತಿ ಟ್ರಾನ್ಸ್ಫಾರಮ್ ಆಗತ್ತೆ. ಆದ್ದರಿಂದ ಏನದು ಉಪಾದಾನ ಕಾರಣ. ದೇವ್ರು ಟ್ರಾನ್ಸ್ಫಾರಮ್ ಆಗೋದಿಲ್ಲ, ಆದ್ದರಿಂದ ನಿಮಿತ್ತ ಕಾರಣ. ಕಾಲಾತ್ಮಯುಕ್ತ ಅಧಿತಿಷ್ಠತೆ ಏಕ. ಏನೇನಿದೆ ಬರೀ ಅದು ಒಂದೇ ಅಲ್ಲ, ಕಾಲ ಆತ್ಮ ಏನೇನಿದೆ, ಇನ್ಕ್ಲೂಡಿಂಗ್ ಕಾಲ ಅಂಡ್ ಆತ್ಮ, ಎಲ್ಲದರ ನಿಯಾಮಕ ಕಾರಣ ಭಗವಂತನೇ. ಸೀತಾಶ್ವತರ ಶುದ್ಧ ವೈಷ್ಣವೋಪನಿಷತ್ತು ಎಲ್ಲಾದ್ರೂ ಎಲ್ಲೂ ಗೊಂದಲನೇ ಇಲ್ಲ ಅಂತ ವಿಷಯ. ತಮೇಕ ನೇಮಿಂ ತ್ರಿವೃತಂ ಷೋಡಶಾಂತಂ ಶತಾರ್ಧಧಾರಂ ವಿಂಶತಿ ಪ್ರತ್ಯರಾಭಿಃ ಅಷ್ಟಕೈಃ ಷಡ್ಭಿಃ ವಿಶ್ವರೂಪೈಕಪಾಶಂ ತ್ರಿಮಾರ್ಗಭೇದಂ ವಿನಿಮಿತ್ತೈಕಮೋಹಂ ಪಂಚಸ್ರೋತಾಂಬುಂ ಪಂಚಯೋನ್ಯುಗ್ರ ವಕ್ರಾಂ ಪಂಚ ಪ್ರಾಣೋರ್ಮಿಂ ಪಂಚಬುದ್ಧ್ಯಾದಿಮೂಲಾಂ ಪಂಚಾವರ್ತಾಂ ಪಂಚದುಃಖೌಹವೇಗಾಂ ಪಂಚಾಶದ್ಭೇದಾಂ ಪಂಚ ಪರ್ವಮಧೀಮಃ ಸರ್ವಜೀವೇ ಸಂಸ್ಥೆ ಬೃಹಂತಿ. ಇದಿಷ್ಟು ಕೂಡ ದೇವರ ವಿಶೇಷ ಮಹಿಮೆಯನ್ನ ಮುಂಡಿಗೆ ಟೇಪ್ ಹೇಳ್ತಾರೆ. ಮತ್ತೆ ಅದು ಬೇರೆ ಕಡೆ ಎಲ್ಲದನ್ನು ಸೇರಿದೆ ಬಿಡು. ಸಾಮಾನ್ಯ ಅರ್ಥ ಇಷ್ಟು, ವಿಶೇಷ ಅರ್ಥ ಅಂದ್ರೆ ನೋಡಬಹುದು. ತಮ್ ಏಕನೇಮಿಂ ತ್ರಿವೃತಂ, ಅದು ಒಂದು ಚಕ್ರ. ಏಕನೇಮಿ, ಒಂದೇ ನೇಮಿ, ಒಂದೇ ಸುತ್ತಿರತಕ್ಕಂಥ ಚಕ್ರ. ಮೂರ್ನಾಲ್ಕಿದ್ದಾಗ ಅದು ತ್ರಿನೇಮಿ, ತ್ರಿನೇಮಿ ಅಂತ ಕರೀತಾರೆ. ಒಂದು ಸುತ್ತಿನ ಒಂದು ದೊಡ್ಡ ಚಕ್ರ ಇದೆ. ತ್ರಿವೃತಂ, ಮೂರು ಕಡೆಯಿಂದ ಅದು ಸುತ್ತುತ್ತಾ ಇದೆ. ಅಂದ್ರೆ ಅದು ಬುದ್ಧೆ ಇದೆ, ಆಕ್ಸೆಸ್ ಹಾಕಿದ್ದಾರೆ. ಆಕ್ಸೆಲ್ಗಳು ಮೂರಿದೆ, 4 ಇರಬಹುದು, 5 ಇರಬೇಕು, ಇಲ್ಲಿ 3 ಇರತಕ್ಕಂಥದ್ದು. ಅದು 3 ಅಂದ್ರೆ ಅದೆಲ್ಲ ಬಿಡಿಸ್ತಾ ಹೋಗ್ತಾರೆ. ಷೋಡಶಾಂತಂ, 16 ಕೊನೆ ಅದಕ್ಕೆ. ಮತ್ತೆ ಶತಾರ್ಧಾರಂ, ಶತ ಅರ್ಧ ಅರ, ಶತಾರ್ಧ 50. ಅರ ಅಂತ ಹೇಳಿದ್ರೆ, ಅರ ಅಂದ್ರೆ ಏನು? ಅದು ಅರಗಳು. ಅದಾದ ಮೇಲೆ ವಿಂಶತಿ ಪ್ರತ್ಯರಾಭಿ, ವಿಂಶತಿ ಪ್ರತ್ಯರಾಭಗಳು ಅಂದ್ರೆ ಸಬ್ಬು. ಮೇನ್ ಅರಗಳು ಅಷ್ಟಾದ್ರೆ ವಿಂಶತಿ ಏನಿವೆ? ಸಬ್ಬರಗಳು. ಅದಾದ್ಮೇಲೆ ಚಕ್ರಕ್ಕೆ ಏನಿದೆ ಗೊತ್ತಾಗ, ಸಹಸ್ರಾರ ಅಂತ ಕರೀತಾರೆ ಚಕ್ರ. ಸಹಸ್ರಾರ ಅಂದ್ರೆ ಏನು? ಸಾವಿರಾರು ಅಲಗುಗಳಿಂದ ಕೂಡಿದೆ. ಅರ ಅಂದ್ರೆ ತುಂಡಿರ ಚುಚ್ಚೋ ಭಾಗ ಇದೆಯಲ್ಲ, ಅದಕ್ಕೆ ಅರ ಅಂತ ಕರೀತಾರೆ. ಅದು ಅಂಥದ್ದಿದೆ. ಅದು ಆಕ್ಚುಲಿ ದೇವ್ರ ತಗೊಂಡ ಇನ್ಫೈನೆಟ್ ಸುದರ್ಶನಕ್ಕ ಇನ್ಫೈನೆಟ್ ಅರಗಳು. ಉಳಿದಕ್ಕೆಲ್ಲ ಸಾಮಾನ್ಯ ಏನಿರುತ್ತೆ, ಕೆಲವು ಕೌಂಡ್ ಎಣಸಿರೆ ಸಿಕ್ಕಿಬಿಡತ್ತೆ. ಇಷ್ಟೊಂದು ದೇವ್ರ ಬಗ್ಗೆ ಇಲ್ವೇ ಇಲ್ಲ ಲೆಕ್ಕ. ಪ್ರತಿಯೊಂದು ದೇವ್ರಿಗೆ ಹೇಳಿದ ತಕ್ಷಣ ಅನಂತ ಆಗ್ಬಿಡತ್ತೆ ಇಮಿಡಿಯೇಟ್ ಆಗಿ. ಅಷ್ಟಕೈ ಶತಾರ್ಥಧಾರನ್ ಅಷ್ಟಕೈ ಷಡ್ಭಿಹಿ, 6 ಅಷ್ಟಕಗಳಿವೆ. ಅಂದ್ರೆ 8ರ ಗುಂಪು 6 ಇದೆ. ಗೀತೆಯಲ್ಲಿ ಅಷ್ಟಕ ಇದೆಷ್ಟೇ ಷಟ್ಕ ಎಷ್ಟಿವೆ? ಎಷ್ಟಿದೆ ಗೀತೆಯಲ್ಲಿ? ಷಟ್ಕಗಳು ಎಷ್ಟಿವೆ? 3. 18ರಲ್ಲಿ 3 ಮಾಡಿದ್ರೆ ಅಷ್ಟೇ, 6 ಮಾಡಿದ್ರೆ. ಷಟ್ಕ ಅಂದ್ರೆ ಏನು? ಗ್ರೂಪ್ ಆಫ್ 6. ಗೊತ್ತಾಯ್ತಾ? ಅಂಥದ್ದು 18 ಆಗ್ಬೇಕಾದ್ರೆ 3 ಇರ್ಬೇಕು ತಾನೆ. ಇಲ್ಲಿ ಹಾಗಲ್ಲ. ಎಷ್ಟಿವೆ ಅಂದ್ರೆ ಅಷ್ಟಕೈಹಿ ಷಡ್ಭಿಹಿ, ಅಷ್ಟಕಗಳು, ಷಟ್ಕಗಳಲ್ಲ, ಅಷ್ಟಕಗಳು 6 ಇವೆ. ಅದರಿಂದ ಕೂಡಿದೆ. ವಿಶ್ವರೂಪೈಕ ಪಾಶಂ,
ಕೆಲವು ಒಟ್ಟು ಪಾಶೆ ಯಾವುದು ಅಂದ್ರೆ ವಿಶ್ವರೂಪ ಒಂದೇನೆ. ತ್ರಿಮಾರ್ಗ ಭೇದಂ, 3 ಮಾರ್ಗಗಳ ಭೇದದಿಂದ ಒಳಗೂಡಿದೆ. ದ್ವಿನಿಮಿತ್ತ ಏಕಮೇಹಂ, ದ್ವಿನಿಮಿತ್ತ ಏಕಮೋಹಂ, ಎರಡರಿಂದ ಕೂಡಿದಂಥ ಒಂದರ ಬಗ್ಗಿನ ಮೋಹವನ್ನು ಒಳಗೊಂಡಿದೆ. ಸಹಸ್ರ ಶ್ರೋತಾಂಬು, ಸಹಸ್ರ ಶ್ರೋತೋಂಬು, ಪಂಚಸಹಸ್ರ, ಪಂಚ 5 ಸ್ರೋತಸ್ಸು ಅಂದ್ರೇನು? ಧಾರೆಗಳು. ಅಂಥ ಎಂಥ ನೀರಿನ ಧಾರೆಗಳು. ಯಾವ ನೀರು ಅಂತ ಮುಂದೆಲ್ಲ ಬಿಡಿಸ್ತಾರೆ. ಪಂಚಯೋನಿ ಉಗ್ರ ವಕ್ರಾಂ, ಪಂಚಯೋನಿ ಉಗ್ರ ವಕ್ರಾಂ, ಪಂಚಯೋನಿ ಅಂತಕ್ಕಂಥ ಉಗ್ರವಾದ ತಿರುಬುಗಳಿಂದ ಕೂಡಿದೆ. ವಕ್ರಾದ ತಿರುಬುಗಳಿಂದ ಕೂಡಿದೆ. ಸಾಮಾನ್ಯ ನದಿಗಳು ಸ್ಟ್ರೇಟ್ ಆಗಿ ಭಾರಿ ಕಡಿಮೆ ಹರಿಯುತ್ತೆ. ಉದ್ದಕ್ಕೆ ನೋಡ್ತಾ ಇದ್ರಲ್ಲಿ ನೋಡ್ರೆ ಒಂದೇ ಗೆರೆ ಕಾಣಿಸುತ್ತೆ. ಗೊತ್ತಾಯ್ತಾ? ಸ್ವಲ್ಪ ಹತ್ರ ನೋಡ್ತಾ ಹೋದ ಏನಾಗುತ್ತೆ, ಅದು ಈ ಸಾಮಾನ್ಯ ಹೀಗೆ ಹೋಗೋದು. ಯಾಕಂದ್ರೆ ತಗ್ಗಿನ ಕಡೆ ಹೋಗ್ಬೇಕದು. ಭೂಮಿ ಸಮತಟ್ಟ ಆಗಿರೋದು ಕಡಿಮೆ, ಸಮತಟ್ಟ ಅಂತ ಮಾತ್ರ ಸ್ಟ್ರೇಟ್ ಹೋಗುತ್ತೆ. ಪಂಚಪ್ರಾಣೋರ್ಮಿಂ ಆಯ್ತಲ್ಲ, ಪಂಚಪ್ರಾಣ ಊರ್ಮಿ, ಪಂಚಪ್ರಾಣಿಗಳು ಅಂತಕ್ಕಂಥ ಊರ್ಮಿ ಅಂದ್ರೆ ಅಲೆಗಳಿಂದ ಕೂಡಿದೆ. ಮತ್ತೆ ಪಂಚಬುದ್ಧ್ಯಾದಿ ಮೂಲ, ಪಂಚಬುದ್ಧಿ ಮೊದಲಾದವುಗಳ ಮೂಲದಿಂದ ಒಳಗೂಡಿದೆ. ಪಂಚಾವರ್ತಂ, 5 ಆವರ್ತಗಳನ್ನು ಒಳಗೊಂಡಿದೆ. ಆವರ್ತ ಅಂದ್ರೆ ಸುಳಿಗಳು, ಪಂಚಾವರ್ತಗಳಿಂದ. ಶತಾಕುಲ ಅಂದ್ರೆ ಸುಳಿಗಳು, ಸಾವಿರಾರು ಸುಳಿಗಳು. ಇಲ್ಲಿ ಪಂಚ ಸುಳಿಗಳಿಂದ ಕೂಡಿದೆ. ಪಂಚ ದುಃಖೌಗ ವೇಗ, ಪಂಚ ದುಃಖಗಳ ಪ್ರವಾಹದಿಂದ ವೇಗದಿಂದ ಕೂಡಿದೆ. ಪಂಚಾಶದ್ ಭೇದ, 50 ಭೇದಗಳನ್ನು ಹೊಂದಿದೆ. ಪಂಚಪರ್ವ, ಪಂಚಪರ್ವಾವಧಿ, ಪಂಚಪರ್ವ 5 ಪರ್ವಗಳಿಂದ, 5 ಪರ್ವಗಳು ಅಂದ್ರೆ ಕಬ್ಬಿಗೆ ಬರ್ತಾರೆ, ಕಬ್ಬಿನ ಕೋಲಿಗೆ ಒಂದೊಂದು ಗಿಣ್ಣಿಗೆ ಪರ್ವ ಅಂತ ಕರೀತಾರೆ. ಅದಕ್ಕೆ ಮಹಾಭಾರತವನ್ನ ಒಳ್ಳೆ ಕಬ್ಬಿನ ಕೋಲಿ ಇದ್ದಾಗೆ ಅಂತ ಹೇಳ್ತಾ, ಪ್ರತಿಪರ್ವ ರಸೋದಯ, ಪ್ರತಿಪರ್ವ ರಸೋದಯ ಗಂಟಿನಲ್ಲಿ ಇರೋದಿಲ್ಲ. ಗೊತ್ತಾಯ್ತಾ? ಮುಂದೆ ಬರ್ತಾರೆ ತೋರಿಸೋದು. ಪ್ರತಿ 18 ಗಂಟೆಗಳ ದೊಡ್ಡ ಒಂದು ಕಬ್ಬಿನ ಕೋಲು ಮಹಾಭಾರತ. ಒಂದೊಂದು ಪರ್ವದಲ್ಲೂ ಏನಿದೆ? ಹೊಸ ಹೊಸ ರಸ ಹೊರಗೆ ಬರುತ್ತೆ, ಹೊಸ ರಸ ಹೊರಗೆ ಬರುತ್ತೆ. ಅದಕ್ಕೆ ಆಮೇಲೆ ಇನ್ನೊಂದು ಪದ್ಧತಿ ಇದೆ, ಕಬ್ಬಿನ ಹಾಲಿನ ಅಭಿಷೇಕ ಮಾಡೋ ಪದ್ಧತಿ ಕೂಡ ಇದೆ. ಇಕ್ಷುರಸದ ಅಭಿಷೇಕ. ಸಾಮಾನ್ಯ ಪಂಚಾಮೃತ ಕಾಮನ್ ಎಲ್ಲಾ ಕಡೆ ಇದೆ. ಆದ್ರೆ ಇಲ್ಲಿ ಸಿಗೋದಾದ್ರೆ ಬೇಕಾದಷ್ಟು ಬೇರೆ ಉಪಯೋಗ. ಎಳ್ನೀರು ಕೂಡ ಇದರಲ್ಲಿ ಸೇರಿಲ್ಲ, ಎಕ್ಸ್ಟ್ರಾ. ಅದೇ ರೀತಿ ಕಬ್ಬಿನ ಹಾಲು ಅದೆಲ್ಲ ಅಭಿಷೇಕ ಮಾಡಬಹುದು. ಜೇನುತುಪ್ಪ ಅಂತೂ ಇದ್ದೇ ಇದೆ. ಅಲ್ಲಿ ಸರ್ಕಾರ ಬರೀ ಸರ್ಕಾರ ಮಾಡಬಹುದು, ಜೇನುತುಪ್ಪ ಪ್ರತ್ಯೇಕವಾಗಿ ಮಾಡಬಹುದು. ಏನ ಮಾಡ್ಕೊಳ್ತಾರೆ. ರಥೋತ್ಸವ ದಿವಸ ಸಿಗ್ತದೆ ನಿಮಗೆ. ಮನೆಯಲ್ಲಿ ರಥ ಮಾಡ್ಕೊಳ್ಳೋಕೆ ಬರ್ತಲ್ಲ, ಮಾಡಿಸ್ಕೊಟ್ರಲ್ಲ. ಸಣ್ಣ ರಥೋತ್ಸವ ಯಾವುದೋ ಒಂದು ಊರಿಗೆ ಹೋಗಿದ್ದೆ. ಅವ್ರು ವಯಸ್ಸಾದವರ ಆಚಾರ್ಯರು, ಸುಮಾರು 20 ವರ್ಷದಿಂದ. ಅವ್ರ ಮನೆಯವ್ರು ಹೇಳಿದ್ರು, ದಿವಸ ನಮ್ಮ ಯಜಮಾನರು ರಥೋತ್ಸವ ಮಾಡಿದ್ರೆ ರಥ ತೋರಿಸಿದ್ರು. ಇದೇ ರೀತಿ ಇತ್ತು ಕೊಟ್ಟ ರಥ. ಅಲ್ಲಿ ಬರುತ್ತೆ ಸುತ್ತ. ಅವ್ರಿಗೆ ಒಂದು ಖುಷಿ ಅದರಿಂದ. ನಿತ್ಯೋತ್ಸವ ಅದೊಂದು ಪೂಜೆಯ ವಿಧಾನ. ಅದು ಎಂಜಾಯ್ ಮಾಡ್ತಾರೆ. ಯಾರು ನೋಡ್ಬೇಕಾಗಿಲ್ಲ, ಅವ್ರೊಬ್ಬರೇ ಇದ್ರು ಮಾಡ್ತಾರೆ. ಯಾರು ನೋಡ್ಬೇಕಾಗಿಲ್ಲ. ಅವ್ರು ಯಾರು ನೋಡಕ್ ಮಾಡೋದಿಲ್ಲ. ದೇವ್ರಿಗೆ ಮಾಡೋದು ಹೇಗ? ಊಟ ನೋಡ್ಬೇಕಂತ ಮಾಡ್ತೀವ, ನಾವು ಹೊಟ್ಟೆ ತುಂಬ ಮಾಡ್ತೀವಿ ಹೊರತು ಉಳಿದು ನೋಡಿದ್ರೆ ಕ್ಷೇಮ, ನೋಡಿದ್ರೆ ದೃಷ್ಟಿ ಆಗುತ್ತೆ ಅಂತ ನಿತ್ಯ ಬರ್ತೇವೆ ಅಂತ ಹೇಳ್ತಾರೆ. ಅದೊಂದು ಕಡೆ ನೋಡಿದ್ದೆ ಆಕ್ಚುಲಿ. ಮನೆಗಳಲ್ಲೇ ಮಾಡೋ ದೃಶ್ಯ ಒಂದ್ ಕಡೆ ನೋಡಿದ್ದೆ. ನಿಮ್ಗೆಲ್ಲ ಈಗ ಮಾಡಕ್ ಬರುತ್ತೆ ಈಗ? ಅವ್ರ ಮೇಲೆ ಇದೆಯಾ? ಅಲ್ಲ, ಒಂದ್ ಕಡೆ ತುಂಬಾ ಜನ ಇರ್ಬೋದು. ನಾನು ನೋಡಿದ್ದು ಒಂದನ್ನು. ಮತ್ತೆ ಆ ಮನೆ ಹಾಗೆ ಮಾಡಿಸ್ಕೊಂಡಿದ್ದವರು, ವಸ್ತುలు ಬರೋದಂತೆ ಮತ್ತೆ ಇದು ಅಷ್ಟೇ ಸುತ್ತಬೇಕಾಗಿ ಒಂದು ಇಲ್ಲಿವರೆ ಇತ್ತು. ಹೊರಗಡೆ ಮಧ್ಯೆ ಹೇಳ್ಕೊಂಡು ವಾಪಸ್ ಹೇಳ್ತಾರೆ ಅಂತೇಳಿ. ಅದ್ ಮೊದ್ಲೇ ಫ್ರೇಮ್ ಮಾಡ್ಬೇಕು. ಮಧ್ಯೆ ಮಾಡಕ್ ಬರೋದಿಲ್ಲ. ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವಾ ಅನ್ನೋ ಏನು ಅನಿಸುತ್ತಾಗ ರಥೋತ್ಸವಾದಿಗಳನ್ನ ಎಲ್ಲ ಕಾರಣಕ್ಕೆ ನಿತ್ಯ ಹೊರಗೆ ಹೋಗಿ ನೋಡಕ್ಕಾಗೋದಿಲ್ಲ. ಗೊತ್ತಾಯ್ತಾ? ನಾವು ಮಾಡಬೇಕು ಅಂತಿದೆ. ಇನ್ನೂ ಡಿಪೆಂಡ್ ಆಗೋ ಪ್ರಶ್ನೆ ಬರಬಾರ್ದು. ಅದಕ್ಕೇನ್ ಮಾಡ್ಬೋದು? ಮನೆಯಲ್ಲೇ ಮಾಡಿಬಿಟ್ಟಾಗ ಸಮಸ್ಯೆ ಬರೋದೇ ಇಲ್ಲ. ಸರ್ವ ಅದಿಷ್ಟು ಅಲ್ಲಿ ನಾಳೆ ದಿವಸ ಮುಂದಿನ ಭಾಗ.